ಪುಣ್ಯಕ್ಷೇತ್ರಗಳ ಜೊತೆಗೆ ಶೈಕ್ಷಣಿಕ ವಲಯದಲ್ಲೂ ತನ್ನದೇ ಛಾಪು ಮೂಡಿಸಿರುವ ಕ್ಷೇತ್ರ ಇಂಡಿ. ಬಿಎಲ್ಡಿಇ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿದ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಕಾರ್ಯಕ್ಷೇತ್ರ ಇಂಡಿ. ಲಾಚಣ್ಯದ ಕಮರಿಮಠದ ಸಿದ್ಧಲಿಂಗ ಮಹಾರಾಜರು ಇದೇ ಕ್ಷೇತ್ರದಲ್ಲಿ ನೆಲೆಸಿದ್ರು. ಕರ್ನಾಟಕದ ಉತ್ತರದ ಗಡಿಯಲ್ಲಿರುವ ಇಂಡಿ ವಿಧಾನಸಭಾ ಕ್ಷೇತ್ರದ ಉತ್ತರಕ್ಕೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆ, ಪಶ್ಚಿಮಕ್ಕೆ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಇದೆ. ಶಾಂತೇಶ್ವರ ದೇಗುಲದ ಸುತ್ತಲೂ ಹೂವಿನ ದಂಡೆಗಳನ್ನು ಮಾರಾಟ ಮಾಡುತ್ತಿದ್ದರಿಂದಲೇ ಇಂಡಿ ಹೆಸರು ಬಂದಿದೆ ಅಂತಾರೆ ಸ್ಥಳೀಯರು. ಹಲವು ಶತಮಾನಗಳ ಹಿಂದೆಯೇ ಪ್ರಸಿದ್ಧ ವಿದ್ಯಾಕೇಂದ್ರ ಇಂಡಿಯ ಸಾಲೋಟಿಗೆಯಲ್ಲಿತ್ತು ಅನ್ನುವ ಐತಿಹ್ಯ ಇದೆ. ಈ ಕ್ಷೇತ್ರದ ಒಂದಿಡೀ ಮಗ್ಗಲಲ್ಲಿ ಭೀಮೆ ಹರಿತಾಳೆ. ರಕ್ತಸಿಕ್ತ ಅಧ್ಯಾಯಕ್ಕೆ ಹೆಸರಾದ ಈ ಕ್ಷೇತ್ರ ಲಿಂಬೆಯ ತವರು ಅನಿಸಿಕೊಂಡಿದೆ. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಎಂಬ ತತ್ವದಡಿ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲವಾಗಿ ಮೊಳಗಿದ್ದಂತೂ ಸತ್ಯ. ಇಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ 2023ರಲ್ಲಿ ಯಶವಂತರಾಯ ಗೌಡ ಪಾಟೀಲ್ ಮೂಲಕ ತನ್ನ ಬಾವುಟ ಹಾರಿಸಿದೆ. ಯಶವಂತರಾಯ ಗೌಡ ಪಾಟೀಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಯಶವಂತರಾಯ ಗೌಡ ವಿಠ್ಠಲಗೌಡ ಪಾಟೀಲ್ರು ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ರಾಜಕೀಯ ಜೀವನ ಶುರು ಮಾಡಿದ ಯಶವಂತ ಗೌಡ ಪಾಟೀಲ್ರು ಕಳೆದ 3 ಬಾರಿ ಶಾಸಕರಾಗಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಸಹಕಾರಿ ವಲಯ ಮತ್ತು ಸ್ಥಳೀಯ ಮಟ್ಟದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ಪಾಟೀಲ್ರು ಮೊದಲ ಬಾರಿಗೆ 2013ರ ಚುನಾವಣೆಯಲ್ಲಿ ಇಂಡಿ ಕ್ಷೇತ್ರದಿಂದ ಜಯಗಳಿಸಿ ಶಾಸಕರಾದರು. ಇದಾದ ನಂತರ 2018 ಮತ್ತು 2023ರ ಚುನಾವಣೆಗಳಲ್ಲಿ ಸತತವಾಗಿ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 3 ಚುನಾವಣೆಗಳಿಂದ ನಿರಂತರವಾಗಿ ಗೆಲ್ತಾ ಬಂದಿರೋದ್ರಿಂದ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಅವಕಾಶ ಕೊಡಬೇಕು ಅನ್ನೋದು ಅವರ ಆಶಯ. ಕ್ಷೇತ್ರದ ರಾಜಕೀಯ ಇತಿಹಾಸ 1952ರಿಂದ ಇಂಡಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸ ಗಮನಿಸಿದರೆ ಇಲ್ಲಿ ಒಟ್ಟು 18 ಚುನಾವಣೆಗಳು ನಡೆದಿವೆ. 5 ಬಾರಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. 10 ಬಾರಿ ಕಾಂಗ್ರೆಸ್, 2 ಬಾರಿ ಜನತಾ ಪಕ್ಷಕ್ಕೆ ಮತದಾರ ಗೆಲುವು ಕೊಟ್ಟಿದ್ದಾನೆ. ಕಮಲ ಪಕ್ಷ ಈ ಕ್ಷೇತ್ರದಲ್ಲಿ ಗೆದ್ದಿರೋದು ಒಮ್ಮೆ ಮಾತ್ರ. 1952ರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಲ್ಲಪ್ಪ ಸುರ್ಪುರ್ ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿ ಶಾಸಕರಾಗಿ ಆಯ್ಕೆಯಾಗಿದ್ರು. 1957ರಲ್ಲಿ ಜತ್ತಪ್ಪ ಕಬಾಡಿ ಗೆದ್ದಿದ್ರೆ 1962ರಲ್ಲಿ ಸ್ವತಂತ್ರ ಪಕ್ಷದ ಗುರುಲಿಂಗಪ್ಪ ದೇವಪ್ಪ ಪಾಟೀಲ್ ಕೇವಲ 950 ಮತಗಳಿಂದ ಮಲ್ಲಪ್ಪ ಕರಿಬಸಪ್ಪ ಅವರನ್ನ ಮಣಿಸಿ ಚುನಾಯಿತರಾದರು. 1967 ಹಾಗೂ 1972ರಲ್ಲಿ ಮಲ್ಲಪ್ಪ ಸುರ್ಪುರ್ 2 ಅವಧಿಗೆ ಶಾಸಕರಾದರು. 1978 ಹಾಗೂ 1983ರಲ್ಲಿ ಕಾಂಗ್ರೆಸ್ನ ಆರ್ ಕಲ್ಲೂರ್ ಗೆಲುವು ದಾಖಲಿಸಿದ್ರು. 1985ರಲ್ಲಿ ಜನತಾ ಪಕ್ಷದ NS ಖೇಡ್ ಜನಮನ ಗೆದ್ದಿದ್ರು. ಇವರ ನಂತರ ಆರ್ ಕಲ್ಲೂರ್ ಮೂಲಕ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಾಯಿತು. ಈ ಚುನಾವಣೆಯ ನಂತರ ಇಂಡಿ ಮತದಾರರು ಸತತ 3 ಬಾರಿ ಪಕ್ಷೇತರ ಅಭ್ಯರ್ಥಿಗೆ ಶಾಸಕರಾಗುವ ಅವಕಾಶ ಕೊಟ್ಟರು. 1994, 1999 ಹಾಗೂ 2004ರಲ್ಲಿ ಸತತ 3 ಚುನಾವಣೆಗಳಲ್ಲಿ ರವಿಕಾಂತ್ ಪಾಟೀಲ್ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ದಾಖಲಿಸಿದರು. ಕಳೆದ 4 ಚುನಾವಣೆಗಳ ಚಿತ್ರಣ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಪಕ್ಷೇತರರಾಗಿ 4ನೇ ಬಾರಿ ಆಯ್ಕೆಯಾಗೋದಕ್ಕೆ ರವಿಕಾಂತ್ ಪಾಟೀಲ್ ವಿಫಲರಾಗಿದ್ದರು. ಆ ಚುನಾವಣೆಯಲ್ಲಿ ಡಾಕ್ಟರ್ ಸಾರ್ವಭೌಮ್ ಬಗಲಿ ಅವರು 571 ಮತಗಳ ಅಂತರದಿಂದ ಬಿಜೆಪಿಯಿಂದ ಜಯಗಳಿಸಿದ್ರು. ಇದೇ ಮೊದಲ ಹಾಗೂ ಕೊನೆಯ ಬಾರಿಗೆ ಇಲ್ಲಿ ಬಿಜೆಪಿ ಗೆಲುವು ದಾಖಲಿಸಿದ್ದು. ಇದಾದ ನಂತರ ಕ್ಷೇತ್ರ ಗೆಲ್ಲುವುದಕ್ಕೆ ಬಿಜೆಪಿಗೆ ಸಾಧ್ಯವಾಗಿಲ್ಲ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಶವಂತರಾಯ ಗೌಡ ಪಾಟೀಲ್ ಕೆಜೆಪಿಯಿಂದ ಸ್ಪರ್ಧಿಸಿದ್ದ ರವಿಕಾಂತ್ ಪಾಟೀಲ್ ಅವರನ್ನ 33,302 ಮತಗಳ ಅಂತರದಿಂದ ಸೋಲಿಸಿ ಗೆಲುವು ಕಂಡಿದ್ರು. 2018ರಲ್ಲಿ ಯಶವಂತರಾಯ ಗೌಡರು ಜೆಡಿಎಸ್ನ BD ಪಾಟೀಲ್ ಅವರನ್ನ 9,938 ಮತಗಳ ಅಂತರದಿಂದ ಮಣಿಸಿ ಪುನರಾಯ್ಕೆಯಾದರು. 2023ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಅಗ್ನಿ ಪರೀಕ್ಷೆಗೆ ಇಳಿದಿದ್ದ ಪಾಟೀಲ್ 71,785 ಮತಗಳನ್ನು ಪಡೆದರು. ಜೆಡಿಎಸ್ನ BD ಪಾಟೀಲ್ 61,456 ಮತ ಪಡೆದರು. ಆ ಮೂಲಕ ಯಶವಂತರಾಯ ಗೌಡ ಪಾಟೀಲ್ 10,329 ಮತಗಳ ಅಂತರದಿಂದ ಗೆದ್ದು ಬಿಗಿದ್ದಾರೆ. ಬಿಜೆಪಿಯಿಂದ ಕಾಸುಗೌಡ ಬಿರಾದರ್ 39,862 ಮತ ಗಳಿಸಿದ್ರೆ ಆಮ್ ಆದ್ಮಿಯ ಗೋಪಾಲ್ ಆರ್ ಪಾಟೀಲ್ 3,300 ಮತ ಗಳಿಸುವಲ್ಲಿ ಮಾತ್ರ ಯಶಸ್ವಿಯಾದರು. ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಭಾಗ್ಯ ಇಲ್ಲ. ತನ್ನದೇ ವೈಶಿಷ್ಟ್ಯದ ಮೂಲಕ ಹೆಸರಾಗಿರುವ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿರುವ ಯಾವೊಬ್ಬ ಶಾಸಕರು ಇಲ್ಲಿಯವರೆಗೆ ಸಚಿವ ಸ್ಥಾನ ಅಲಂಕರಿಸಿಲ್ಲ.
ಈ ಕ್ಷೇತ್ರದಿಂದ ಆಯ್ಕೆಯಾದ ಅನೇಕ ಘಟಾನುಘಟಿ ನಾಯಕರು ರಾಜ್ಯದಲ್ಲಿಯೇ ಪ್ರಭಾವ ಬೀರಿದ್ರೂ ಸಹ ಯಾರಿಗೂ ಸಚಿವ ಸ್ಥಾನದ ಯೋಗ ಮಾತ್ರ ಬಂದಿಲ್ಲ. ಆರ್ ಕಲ್ಲೂರ್ ಅವರು ಈ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದು ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರಾಗಿದ್ದರು. ಆದರೂ ಅವರಿಗೆ ಒಲಿದಿದ್ದು ಕರ್ನಾಟಕ ಭೂಸೇನಾ ನಿಗಮದ ಅಧ್ಯಕ್ಷ ಸ್ಥಾನ ಮಾತ್ರ. ಅದೇ ರೀತಿಯಾಗಿ ಯಶವಂತರಾಯಗೌಡ ಪಾಟೀಲ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ವಹಿಸಿದ್ದು ಬಿಟ್ಟರೆ ಸಚಿವ ಸ್ಥಾನದ ಯೋಗ ಕ್ಷೇತ್ರ ಇದುವರೆಗೂ ಕೂಡಿ ಬಂದಿಲ್ಲ. ಜಾತಿವಾರು ಪ್ರಾಬಲ್ಯ. ಜಾತಿವಾರು ಹೇಳುವುದಾದರೆ ಲಿಂಗಾಯತ 67,000, ಪರಿಶಿಷ್ಟ ಜಾತಿ ಮತ್ತು ಪಂಗಡದ 46,000, ಕುರುಬ 25,000, ಮುಸ್ಲಿಂ 17,000 ಹಾಗೂ ಇತರೆ ಹಿಂದುಳಿದ ವರ್ಗದ 20,000ಕ್ಕಿಂತಲೂ ಹೆಚ್ಚು ಮತದಾರರು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ.